ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದರಿ? ಆರಾಮದರಿ? ನಾನು ಕೂಡ ಆರಾಮದರಿ ನೋಡ್ರಿ. ನಾನು ಈಗ ಲಾಗ್ ಶುರು ಮಾಡತ್ತೇನೆ ರೀ. ಇವತ್ತಿನ ಲಾಗ ಇವತ್ತಿನ ಋತುನ ಹೆಂಗಿರ್ತೈತೆ ಅಂತ ನಾವು ಬರ್ರಿ. ಇವತ್ತು ಹುಣ್ಣಿಮೆ ಐತ್ರಿ, ಭಾರತ ಹುಣ್ಣಿಮೆ. ಈಗ ಎಲ್ಲ ಬಾಂಡೆ ಕಸಾದ ಮುಗಿಸ್ಕೊಂಡು ಪರಿಸರ ಒರೆಸ್ಕೊಂಡು ಗ್ಯಾಸ್ ಕಟ್ಟೆ ತೊಳ್ಕೊಂಡು ಹೋಗಿ ಜಳಕ ಮಾಡಿ ಬಂದೆ. ನಾ ಈಗ ನಾಷ್ಟಕ್ಕೆ ಮಾಡತ್ತೇನೆ ರೀ. ನಾಷ್ಟ ಆದ್ಮ್ಯಾಗ ಬೇಳೆ ಹಾಕ್ಬೇಕು ಪ್ಲಾನ್ ಐತ್ರಿ. ಇಲ್ಲಿ ನಾನು ನಾಷ್ಟಕ್ಕೆ ಸಾಬುದಾನದು ಮಾಡತ್ತೇನೆ ನೋಡ್ರಿ. ಸಾಬುದಾನಿ ಆಮ್ಯಾಗ ಒಂಚೂರು ಇಡ್ಲಿ ಹಿಟ್ಟಿತ್ರಿ. ಅದು ನಮ್ಮ ತಂಗಿ ಇಡ್ಲಿ ಹಿಟ್ಟೈತಿ, ಅವನು ಸ್ವಲ್ಪ ಮಾಡೋಣ ಹಾಕತ್ತೇನೆ ರೀ. ಹಂಗಾಗಿ ಆಚೆಗಡೆ ಇಡ್ಲಿ ಮಾಡ್ಬೇಕು ತಂದು ಇಟ್ಟೇನೆ ರೀ. ಇಲ್ಲಿ ಸಾಬುದಾನಿ ಮಾಡೋಕೆ ಭಾಳ ದಿವಸ ಅದು ಸಾಬುದಾನಿ ಮಾಡಿ ಇರ್ತದ್ರಿ. ಹಂಗಾಗಿ ರಾತ್ರಿ ನೆನೆ ಹೋಗ್ದಿದ್ರಿ ಅವನು ಸ್ವಲ್ಪ ಮಾಡೋಣ. ನಾನು ಮತ್ತು ರಾತ್ರಿ ಅನ್ನ ಬೇರೆ ಭಾಳ ಇತ್ತು ರೀ. ಅದನ್ನು ಹಂಗೆ ಬಿಟ್ಟರೆ ತಂಗಳು ಯಾರು ತನಗಿಲ್ಲ ಅಂದ ವೇಸ್ಟ್ ಆಕೈತೆ ಅಂದ್ಕೊಂಡು ಒಗ್ಗರಣೆ ಹಾಕ್ಬೇಕಂತಂದು ಅದನ್ನ ತಯಾರು ಮಾಡಿರಿ. ಒಂದಕ್ಕೊಂದು ಸಂಬಂಧ ಇಲ್ಲದ ನಾಷ್ಟ ರೀ. ಇವತ್ತು 3 ಥರ ಆಗೈತೆ ರೀ. ನಮ್ಮ ಮನೆಯವ್ರು ನಾಷ್ಟಕ್ಕೆ ಬಂದ ಬೇಯತ್ತದ್ರಿ. ಒಮ್ಮೆ ಒಂದೇ ಕೊಡ್ಬೇಕಾರೆ 12 ಗಂಟೆ ಮಾಡಿರ್ತೀರಿ. ಈಗ 2-3 ಥರ ಮಾಡ್ಯಾರ ತಂದು ಬೇಯಾಕತ್ತದ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ತಾಳ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಚಾರು ಹೋಗ್ಬೇಕಂಗೆ ಈಗ ಎದ್ದು ಬಂದು ಆಡಾಕತ್ತಿಡ್ರಿ ಇಲ್ಲಿ. ಆಮ್ಯಾಗ ಹುಣ್ಣಿಮೆ ಸಂಬಂಧಾಗಿ ಪೂಜೆ ಅದು ಸಾವಕಾಶ ಮಾಡಿದ್ರೆ ಆತ ಅಂದ್ಕೊಂಡು ಪೂಜೆ ಅದು ಹಿಂದೆ ಬಿಟ್ಟಿದ್ರಿ. ನಾ ಇದ್ನೆಲ್ಲ ನಾಷ್ಟಕ್ಕೆ ಮಾಡತ್ತಿದ್ದೀನಿ ರೀ. ಟೈಮ್ 10 ಗಂಟೆ ಅದಾಗಿತ್ತು ರೀ. ಗ್ಯಾಸ್ ಕಟ್ಟೆ ತೊಳ್ಕೊಂಡು ಪರಿಸರ್ಸ್ಕೊಂಡು ಎಲ್ಲ ಮುಗಿಸ್ಕೊಂಡು ಜಳಕ ಮಾಡಿ ಬರ್ಬೇಕಾರೆ. ಹೀಗಾಗಿ ನಾಷ್ಟಕ್ಕದು ಮಾಡಿ ಪೂಜೆ ಮಾಡಿ ನಂತರ ನಾಷ್ಟ ಮಾಡಿ ನೈವೇದ್ಯ ಮಾಡ್ರತ್ತ ಅಂದ್ಕೊಂಡು ಮಾಡಾಕತ್ತೀನಿ ರೀ. ನಾ ಇಲ್ಲಿನ ನಾಷ್ಟಕ್ಕನ ಮಾಡತ್ತೀನಿ ರೀ. ಆಮ್ಯಾಗ ನಮ್ಮ ಚಾರು ಒಂದು ಸ್ವಲ್ಪ ಮಾಡ್ಕೊಂಡಿಡ್ರಿ. ಯಾಕೆಂದ್ರೆ 11 ತಿಂಗಳು ಫೋಟೋ ಶೂಟ್ ಐತ್ರಿ. 12ನೇ ತಾರೀಕು ಮಾಡಿರಿ ನಾವು. 11ಕ್ಕೆ ಕಂಪ್ಲೀಟ್ ಆತ್ರಿ. 11 ತಿಂಗಳು 11ನೇ ತಾರೀಕಿಗೆ. ಆದ್ರೆ ನಮ್ಗೆ ಅವತ್ತು ಮಾಡೋದಾಗಿದ್ದಿಲ್ಲ ರೀ. ಇನ್ನು ಶಾಕುನ್ ತಲೆಯನ್ನು ಮಾಡಿದ್ದೆ ನೋಡ್ರಿ. ಮಾಡ್ಕೊಂಡಿಡ್ರಿ ಅಲ್ಲೇ ಸುಮ್ಮ ಮನ್ಯಾಗ ಹೂವು ಇತ್ತು ರೀ. ಈಗ ಒಂದು ಸ್ವಲ್ಪ ಬಿಳಿ ಅರಿಬಿ ಮ್ಯಾಗ ಹೋಗದ ಹೂವು ಹಸತ್ ಬಿಟ್ಟಿವಿ ರೀ. ಇಲ್ಲೊಂದು ಕರಿ ಅರಿಬಿ ಹಾಸಿ ನಂಬರ್ ಬರ್ದು ರೀ. ಆಮ್ಯಾಗ ಇವತ್ತಿಂದ ಹುಣ್ಣಿಮೆ ಪೂಜೆ ಹಿಂಗಾಗೈತೆ ನೋಡ್ರಿ. ನಮ್ಮದು ಭಾರತ ಹುಣ್ಣಿಮೆ, ಬಡವರ ಹುಣ್ಣಿಮೆ ಅಂತಾರೆ ಅದಕ್ಕೆ. ಈ ಹುಣ್ಣಿಮೆಗೆ ದೇವ್ರ ನೈವೇದ್ಯನ್ಕ ಎಲ್ಲ ಮಾಡಬೇಕು ರೀ. ನಾ ಇಲ್ಲಿ ನೈವೇದ್ಯ ಮಾಡಿದ್ದಿಲ್ಲ ರೀ. ನಾ ಹಿಂಗೆ ಪೂಜೆ ಅಷ್ಟೇ ಮಾಡಿಬಿಟ್ಟೀನಿ ರೀ. ಅಂದ್ರೆ ನೈವೇದ್ಯ ಮಾಡ್ಕೊಂಡು ಪೂಜೆ ಮಾಡ್ಬೇಕಾದ್ರೆ ಲೇಟ್ ಆಕೈತೆ ಅಂದ್ಕೊಂಡು ಮುಂಚೆ ಪೂಜೆ ಮಾಡಿ ಆಮ್ಯಾಗ ನೈವೇದ್ಯ ಮಾಡಿದ್ರೆ ಆತ ಅಂದ್ಕೊಂಡು ಈಗ ಪೂಜೆ ಮಾಡೀನಿ ರೀ. ಮಲ್ಲಿಗೆ ಹೋಗೋದು ತೊಗೊಂಡಿದ್ದೀನಿ ನಾವು ಹುಣ್ಣಿಮೆ ಸಂಬಂಧ ಹೆಚ್ಚಿಗೆ. ಹಂಗಾಗಿ ಮಾಡೀನಿ ರೀ ನಾ ಪೂಜೆ. ಆಮ್ಯಾಗ ನಾಷ್ಟ ನೋಡ್ರಿ ನಮ್ಮದು ಒಂದಕ್ಕೊಂದು ಸಂಬಂಧ ಇಲ್ಲದ ನಾಷ್ಟ ರೀ. ಇದು ಇಡ್ಲಿ ಸಾಂಬಾರು ರೀ. ಇದು ಒಗ್ಗರಣೆ ಅನ್ರಿ. ನಂತರ ಇದು ಸಾಬುದಾನಿ ಒಂದೊಂದು ಕಡೆ ಏನೇನು ಅಂತಾರೆ ರೀ. ಅಷ್ಟೊಂದು ಗೊತ್ತಿಲ್ಲ ರೀ ನನಗೂ. 3 ಥರ ಆಗಿತ್ತು ನಮ್ದು ಇವತ್ತು ನಾಷ್ಟ. ಇದು ನೈವೇದ್ಯ ಮಾಡಿದ್ಮ್ಯಾಗ ನೋಡ್ರಿ ಪೂಜೆ ಅಷ್ಟೇ ಸಿಂಪಲ್. ಭಾಳ ನೈವೇದ್ಯ ಅದನ್ನ ಭಾಳ ಗುದ್ದಾಡಿಲ್ಲ ರೀ ನಾನು. ಅಂದ್ರೆ ಅಂಗಡಿ ಕೆಲಸ ಭಾಳ ಅದಾವೆ ರೀ. ಹೀಗಾಗಿ ಎಲ್ಲಿದ್ದು ಬೇಡ ಅಂದ್ಕೊಂಡು ಇಷ್ಟ ಮಾಡೇನಿ ರೀ. ಇಲ್ಲಿ ಗದ್ದಲೊಂದು ಭಾಳ ಇತ್ತು ರೀ ಇಲ್ಲಿ ವಾಯ್ಸ್ ಕೊಡಾಗ. ಹೀಗಾಗಿ ಹೊರಗಿನ ಸೌಂಡ್ ಒಂದು ಭಾಳ ಬಂದತ್ರಿ. ಅದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ನೋಡೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ನಿಮ್ದೊಂದೊಂದು ಲೈಕು ನಮಗೆ ಭಾಳ ಮುಖ್ಯ ರೀ ನಮಗೆ. ನಿಮ್ಮದು ಒಂದೊಂದು ಲೈಕು ಕೂಡ.